ಪಾರು ಡಾಕ್ಟ್ರು ಹಂಗೆಲ್ಲ ಹೇಳ್ಬಿಟ್ಟು ಹೋದ್ರಲ್ಲ ಹತ್ತಿಟ್ಟುವ ಏನು ಡಾಕ್ಟ್ರಲ್ಲೋ ಪಾರು ನಿಂಗೇನು ಅನ್ಸ್ತದೆ ಹೇಳು? ನನಗೂ ಕ್ಲಿಯರಾಗಿ ಏನೂ ಗೊತ್ತಾಗ್ತಿಲ್ಲ ಮಾವ. ಹಾಗಂತ ಅವ್ರು ಹೇಳಿರೋ ಮಾತನ್ನ ತೆಗ್ದಕ್ಕೂ ಆಗಲ್ಲ. ಅದನ್ನ ನಿಜ ಅಂತಲೂ ಹೇಳಕ್ಕಾಗ್ತಿಲ್ಲ. ಅಲ್ಲಕ್ಕೆ ಗೋಡಂಬಿಗೆ ಹೊಡೆಯೋಂಥವ್ರು ನಮ್ಮೂರ್ನಾಗ ಯಾರೂ ಇಲ್ಲ, ಅಂಥದ್ರಾಗೆ ಸಾಯಂಗ್ ಹೊಡಿತಾರ. ಮತ್ತೆ ಇದ್ರ ರಹಸ್ಯ ಏನಿರ್ಬೋದು? ಶಿವು, ಮಾವ ನೀವಿಲ್ಲಿ? ನೀನು ಮನೆಗೆ ಬಂದು ಹೋದ್ಮೇಲೆ ಕೈ ಕಾಲೇ ಆಡಲಿಲ್ಲ ಕಣವ. ಅದಕ್ಕೆ ತಕ್ಷಣ ಪರಶು ಫೋನ್ ಮಾಡಿ ಪಕ್ಕದೂರಿಂದ ಮೆಕ್ಯಾನಿಕ್ ಕರೆಸಿ ಗಾಡಿ ರೆಡಿ ಮಾಡಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ಶಿವ, ಗೋಡಂಬಿಗೆ ಏನಾದ್ರು ಎಚ್ಚರ ಆಯ್ತಾ? ಇಲ್ಲ ಪರ್ಸು, ಡಾಕ್ಟ್ರು ನೋಡ್ಬಿಟ್ಟು ಹೋಗೋರೆ ಗೋಡಂಬಿ ಜೀವಕ್ಕೆ ಏನು ಅಪಾಯ ಇಲ್ಲ ಅಂದವ್ರೆ. ಜೀವಕ್ಕೇನು ತೊಂದರೆ ಇಲ್ಲ ಗೋಡಂಬಿಗೆ ಅಂದರೆ ತೊಂದರೆ ಇರೋದು ನಿಮಗೆ ಅಂತ. ಇದೆಲ್ಲ ಹೇಗಾಯ್ತೋ ಏನೋ ಒಂದು ಅರ್ಥ ಆಗ್ತಿಲ್ಲ ಕಣೋ. ನಮಗೂ ಅರ್ಥ ಆಯ್ತಿಲ್ಲ ಮಾವ, ಇದಕ್ಕಿದಂಗೆ ಎಲ್ಲ ಆಗೋಯ್ತು. ಆದ್ರೆ ನಮ್ ಗೋಡಂಬಿ ಪುಣ್ಯ ಮಾಡಿದ್ದಾನೆ. ನಮ್ಮ ಪಾರುನೆಯ ನಮ್ಮ ಗೋಡಂಬಿಗೆ ಚಿಕಿತ್ಸೆ ಕೊಟ್ಟು ಉಳಿಸಿರೋದು. ಇವಳನ್ನ ಡಾಕ್ಟ್ರು ಓದಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆ ಗೋಡಂಬಿ ಸತ್ತು ಬಿದ್ದಿರ್ತಿದ್ದ. ಪಾರ್ವತಿ, ಎಂಥ ಒಳ್ಳೆ ಕೆಲಸ ಮಾಡಿದೆಯಾ ಗೊತ್ತೇನಮ್ಮ ನಿನಗೆ? ಆ ಗೋಡಂಬಿ ನಮ್ಮ ಶಿವುಗೆ ಜೀವ ಕೊಡ್ತಿದ್ದ, ಅಂಥವನ್ನ ಬದುಕಿಸ್ಬಿಟ್ಟೆ. ತುಂಬ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ಶಿವ, ಡಾಕ್ಟರ್ ಏನು ಹೇಳಿದ್ರು? ಗೋಡಂಬಿ ದಾರಿ ಮಧ್ಯೆ ಭತ್ತ ಏನಾನು ಹೇಳಿದ್ನಾ? ರಕ್ತ ಸೋರ್ಸ್ಕೊಂಡು ಎಚ್ಚರ ತಪ್ಪಿರೋನು ಹೆಂಗಣ ಮಾತಾಡ್ತಾನೆ? ಪಾಪ, ಅವ್ನಿಗೆ ಎಚ್ಚರ ಆದ್ರೆ ಸಾಕು ಅಂತ ನಾವು ಕೂತಿದ್ದೀವಿ. ಡಾಕ್ಟ್ರು ಟೈಮ್ ಕೊಟ್ಟು ಹೋಗೋರೆ, ಬೆಳಗ್ಗೆ ಅಷ್ಟರಲ್ಲಿ ಹೆಸರಾಗುತ್ತಾ ಇಲ್ವಾ ಅಂತ ನೋಡಮ್ಮ ಅಂತ. ದೊರೆ ಟೈಮ್ ಕೊಟ್ಟವ್ರೆ ಅಂದರೆ ಅದು ಗೋಡಂಬಿಗಲ್ಲ, ನಿಮಗೆಯ. ಅಕಸ್ಮಾತ್ ಅವನೇನಾರ ಎಚ್ಚರ ಆದ ಅಂದರೆ ನಿಮ್ಮ ಟೈಮು ಮುಗೀತು ಅಂತ. ನಿಮ್ಮ ಟೈಮ್ ಸರಿ ಹೋಗ್ಬೇಕು ಅಂದರೆ ಅವನನ್ನು ಮುಗಿಸ್ಕೊಡಿ.